ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಶೈವರು ಬಿ ಜೆ ಪಿನ ದೂರ ಸರಿದ್ಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ, ನೀವು ನಿರ್ಣಯ ತಗೋದಾಗಲಿಲ್ಲ, ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರಿ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಖ್ಯವಾಗಿ ಸ್ವಾತಂತ್ರ್ಯ ಇದೆ. ಜನಜಾಗೃತಿ ಮಾಡ್ತೀವಿ ನೋಡಿ. ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾಯಿದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ. ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಇವರು ಹೊಂದಾಣಿಕೆ ಇದ್ದಾರೆ, ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ, ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸ್ನೆಸ್ ಪಾರ್ಟ್ನರ್ಗಳಿದ್ದಾರೆ, ಜಮೀರ್ ಅಹ್ಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು ಅವ್ರು. ನಿಮ್ಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ, ನೀವು ಅದನ್ನು ಮಾಡ್ತಾಯಿಲ್ಲ. ವಿಧಾನಸಭೆಯಲ್ಲಿ ಆ ರಾಜಣ್ಣವ್ರು ಹೇಳ್ತಾರೆ, ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಿಬಿಡಿ. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ವಿಜಯೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜಯೇಂದ್ರ ಕಾರಣ ಅದನ್ನು